ಹಾಯ್ ಸ್ನೇಹಿತರೆ, ಆರ್ ಆರ್ ಬಿ, ಪಿ ಸಿ, ಸಿ ಆರ್, ಡಿ ಆರ್ ಎಕ್ಸಾಮ್ಗೆ ಯಾರ್ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ. ಸೊ ಈ ಕ್ವಶನ್ ಏನಿದೆಯಲ್ಲ, ಸೊ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇನ್ನೂ ಹಲವಾರು ಪ್ರಶ್ನೆಗಳನ್ನು ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ನೂ ಯಾರು ನೋಡಿಲ್ಲ, ಸೊ ದಯವಿಟ್ಟು ನೋಡಿ, ಯೂಸ್ಫುಲ್ ಆಗುತ್ತೆ. ಸೊ ನೀವು ಫಸ್ಟ್ನೇ ಚಾಪ್ಟರಿಂದ ಓದಬೇಕು ಅಂದ್ಕೊಂಡ್ರೆ ಈಗಲಿಂದ ನಿಮಗೆ ಸಾಧ್ಯ ಆಗೋಲ್ಲ. ಯಾಕಂದರೆ ಉಳಿದಿರೋದೇ ಇನ್ನು ಕೇವಲ ಒಂದು 30ರಿಂದ 35 ದಿನ. ಸೊ ಆರ್ ಆರ್ ಬಿ ಅಂತರೂ ಆಗಸ್ಟ್ನಲ್ಲಿ ನಡೆಸ್ತಾರಂತ ಹೇಳಿದ್ದಾರೆ. ಸೊ ಇಷ್ಟು ಬೇಗ ನಡೆಸ್ತಾರಂತ ನಾನು ಅಂದ್ಕೊಂಡಿರಲಿಲ್ಲ, ಆದರೂ ಬೇಗ ನಡೆಸಿದ್ದಾರೆ. ಸೊ ಮೊನ್ನೆ ಕೂಡ ಆರ್ ಆರ್ ಬಿ ರಿಸಲ್ಟ್ ಕೂಡ ಬಂದಿದೆ. ಸೊ ಯಾರು ನೋಡ್ಕೊಂಡಿಲ್ಲ ನೋಡಿ. ಸೊ ಯಾರೆಲ್ಲ ಫಿಸಿಕಲ್ಗೆ ರೆಡಿ ಆಗ್ತಿದ್ರೆ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈಗ 10 ಪ್ರಶ್ನೆಗಳನ್ನು ಆಗಲೇ ನೋಡಿದ್ದೀವಿ. ಸೊ ಇವಾಗ 11ನೇ ಪ್ರಶ್ನೆ ನೋಡೋಣ. ಸೊ ಲಾಫಿಂಗ್ ಗ್ಯಾಸ್ ಅಥವಾ ಹಾಸ್ಯ ಅನಿಲ ಎಂದು ಕರೆಯಲ್ಪಡುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ, ಸೊ ಆನ್ಸರ್ ಬಂದುಬಿಟ್ಟು ನೈಟ್ರಸ್ ಆಕ್ಸೈಡ್. ಓಕೆ, ಇದರ ಸೂತ್ರ ನೋಡೋದಾದರೆ N2O. ಓಕೆ, ಸೊ ಇದನ್ನು ಉಸಿರಾಡಿದಾಗ ಮನುಷ್ಯರಲ್ಲಿ ಹಾಗೂ ಸಣ್ಣ ಪ್ರಮಾಣದ ಪ್ರಜ್ಞೆ ತಪ್ಪುವಿಕೆಯನ್ನು ಉಂಟು ಮಾಡ್ತೈತಿ. ಸೊ ಇದನ್ನು ಹಲ್ಲಿನ ಚಿಕಿತ್ಸೆ ಮಾಡುವಾಗ ಇದನ್ನು ಬಳಸ್ತಾರೆ. ನೆಕ್ಸ್ಟ್, ಆಲೂಗಡ್ಡೆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಹಾಳಾಗದಂತೆ ದೀರ್ಘಕಾಲ ಬಾಳಿಕೆ ಬರಲು ಅವುಗಳಲ್ಲಿ ಯಾವ ಅನಿಲವನ್ನು ತುಂಬಿರುತ್ತಾರೆ. ಸೊ ಈಗ ಆಲೂಗಡ್ಡೆ ಚಿಪ್ಸ್ ಪ್ಯಾಕೆಟ್ಗಳು ಸೊ ಭಾಳ ದಿನ ಇಡ್ತಾರೆ ರೀ, ಸೊ ಅದು ಕೆಡುವುದಿಲ್ಲ. ಸೊ ಯಾವ ಒಂದು ಅನಿಲವನ್ನು ಬಳಸ್ತಾರಪ್ಪ ಅಂತಂದ್ರೆ ಅದಕ್ಕೆ ಸಾರಜನಕ ಅಂತ ಬಳಸ್ತಾರೆ. ಸೊ ಸಾರಜನಕ, ಓಕೆ, ಸಾರಜನಕ. ಸೊ ನೈಟ್ರೋಜನ್ ಇದು ಅಪ್ರತಿಕ್ರಿಯಾತ್ಮಕ ಅನಿಲವಾಗಿದ್ದು ಆಹಾರವು ಆಕ್ಸಿಡೀಕರಣಗೊಂಡು ಅಂತಂದರೆ ರ್ಯಾನ್ಸಿಡಿಟಿ ಕೆಡದಂತೆ ತಡೆಯುತ್ತದೆ. ಅಂತಂದರೆ ಒಂದು ಯಾವುದೇ ಆಹಾರವನ್ನು ಕೆಡದಂತೆ ತಡೀತೈತಿ. ಯಾವುದಪ್ಪ ಅಂತಂದರೆ ಸಾರಜನಕ. ಆದ್ದರಿಂದ ಚಿಪ್ಸ್ ಕುರುಕುಲರಾಗಿ ಉಳಿಯುತ್ತೈತಿ. ಓಕೆ, ಇದು ಮೆತ್ತಗಾಗಂಗಿಲ್ಲ. ಸೊ ಕುರುಕುಲಾಗಿ ಉಳಿತೈತಿ. ಸೊ ನೋಡ್ತಾ ಇರ್ಬೋದು ತಿನ್ನೋತ್ನಾಗ. ಸೊ ಯಾರು ತಿನ್ನಬೇಡ್ರಿ ಜಾಸ್ತಿ. ಸೊ ನಾನು ತಿನ್ನಬೇಡ್ರಿ ಅಂತ ಹೇಳ್ತಾನೆ. ಸೊ ಈಗ ಮ್ಯಾಥ್ಸನ್ನು ನೋಡ್ತಾ ಹೋಗೋಣ. ಸೊ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ಬಗ್ಗೆ ಕ್ವಶನ್ನು. ಸೊ 15 ಜನರ ಸರಾಸರಿ ವಯಸ್ಸು 24. ಸೊ 15 ಜನರ ಸರಾಸರಿ ವಯಸ್ಸು 24 ಆಗೈತಿ. ಸೊ ನೆಕ್ಸ್ಟು, ಒಬ್ಬ ಶಿಕ್ಷಕನ ವಯಸ್ಸನ್ನು ಸೇರಿಸಿದಾಗ ಸರಾಸರಿ ವಯಸ್ಸು ಎಷ್ಟಾಗುತ್ತದೆ? ಶಿಕ್ಷಕನ ಸೇರಿಸಿದಾಗ, ಸೊ ಈಗ ಆಲ್ರೆಡಿ 15 ಜನ ಅದರ. ಸೊ ಈಗ ಶಿಕ್ಷಕರನ್ನೊಬ್ಬನ ಸೇರಿಸಿ ಎಷ್ಟಾಕೈತಿ? 16 ಜನ ಹಾಕಾರ. ಸೊ ಹೊಸ ಸರಾಸರಿ ಎಷ್ಟಾಕೈತಿ? 25 ಆಕೈತಿ ನಮಗೆ. ಸೊ ಈಗ 16 × 25 ಎಷ್ಟಾಕೈತಿ ನೋಡಿರಿ. 16 × 25 ಎಷ್ಟಾಕೈತಿ? ಸೊ ನೋಡೋಣ. ಸೊ ಇಲ್ಲಿ 15 × 24 ಮಾಡಿದಾಗ ಸೊ ನಮ್ಗೆ ಎಷ್ಟು ಬರ್ತೈತಿ ಆನ್ಸರ? 360. ಸೊ 16 × 25 ಮಾಡಿದಾಗ 400. ಸೊ 400 ಬರುತ್ತೆ. ಶಿಕ್ಷಕರೊಬ್ಬರು ಸೇರಿಸಿದಾಗ 400 ಬರುತ್ತೆ. ಸೊ ಇಲ್ಲೇನು ಕೇಳಿದಾರೆ? ಹಾಗಾದರೆ ಶಿಕ್ಷಕನ ವಯಸ್ಸನ್ನು ಎಷ್ಟು ಕೇಳಿದಾರೆ? ಸೊ ಇಲ್ಲಿ ಏನು ಮಾಡೋಣ? 360 400 360 ಕಳೆದ್ರೆ ಎಷ್ಟು ಬರ್ತೈತಿ ನಮಗೆ? ಸೊ ಇಲ್ಲಿ 40. ಸೊ ಆನ್ಸರ್ ಬಂದುಬಿಟ್ಟು 40 ವರ್ಷ. ಓಕೆನಾ? ಸೊ ತಿಳಿತಂತ ಅಂದ್ಕೊಳ್ತೀನಿ. ಸೊ ನೋಡಿ, ಇಲ್ಲಿ ಫಸ್ಟ್ಗೆ ಏನು ಕೇಳಿದಾರೆ? 15 ಜನರ ಸರಾಸರಿ ವಯಸ್ಸು 24 ವರ್ಷ. ಸೊ ನೆಕ್ಸ್ಟ್ ಶಿಕ್ಷಕನೊಬ್ಬನ ಸೇರಿಸಿದ್ರೆ 15 ಜನ ಇರ್ತಾರೆ. ನೆಕ್ಸ್ಟ್ ಇಲ್ಲಿ ಮಕ್ಕಳು ಅನ್ಕೋರಿ, 15 ಜನ ಮಕ್ಕಳು. ಓಕೆ, ಸ್ಟೂಡೆಂಟ್. ಓಕೆ, ಸೊ 15 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಶಿಕ್ಷಕನೊಬ್ಬರು ಸೇರಿಸಿದ್ರೆ ಎಷ್ಟಾಯಿತು? 16 ಜನ ಆಯಿತು. ಸೊ ಅವಾಗ ಎಷ್ಟಾಗುತ್ತಾ? 25 ವರ್ಷಗಳು. ಸೊ ಇಲ್ಲಿ ನೋಡಿರಿ, 15 × 24 15 10 150 300 15 15 15 35 15 40 ಅಂತಂದರೆ 360. ಸೊ ನೆಕ್ಸ್ಟ್ ಇಲ್ಲಿ 16 160 320. ಸೊ 320 ಒಂದು ಇದು ಅಂತಂದ್ರೆ 400 ಆಗುತ್ತೆ. ಸೊ 400. ಸೊ ಅಂತಂದರೆ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? ಇಲ್ಲಿ 400 - 300. ಸೊ ಆನ್ಸರು 40. ಓಕೆ, ಶಿಕ್ಷಕನ ವಯಸ್ಸು ಎಷ್ಟಾಗುತ್ತೆ? 40 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿ ಆನ್ಸರ್ನು ಇಲ್ಲಿ ಈ ರೀತಿ ನೋಡ್ಬೋದು ನೀವು. ಸೊ ನಾವು ಬಿಡಿಸಿದ್ದು ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 15 ಜನರ ಒಟ್ಟು ವಯಸ್ಸು 15 ಜನರ ಇದನ್ನ ಡಿಲೀಟ್ ಮಾಡ್ತೀವಿ. 15 ಜನರ ಒಟ್ಟು ವಯಸ್ಸು ಎಷ್ಟು? 15 × 24 ಮಾಡ್ಕೋಬೇಕು. 360 ವರ್ಷಗಳಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಶಿಕ್ಷಕನ ಸೇರಿಸಿದಾಗ ಒಟ್ಟು ಜನರು 16. ಸೊ ಹೊಸ ಸರಾಸರಿ 25. ಓಕೆ, ಹೊಸ ಸರಾಸರಿ 25 ಆಗುತ್ತೆ. ಓಕೆ,
16 ಜನರ ಒಟ್ಟು ವಯಸ್ಸು 16 × 25 ಮಾಡ್ಕೋಬೇಕು. ಸೊ 400 ವರ್ಷ. ಸೊ ಇಲ್ಲಿ ಎಷ್ಟಾಗೈತಿ 360 ವರ್ಷ. ಮೊದಲೇ ಸರಾಸರಿ 360. ಸೊ ನೆಕ್ಸ್ಟ್ ಏನು ಮಾಡಬೇಕು, 400 - 360 ಮಾಡಿದಾಗ 40 ವರ್ಷಗಳು. ಶಾರ್ಟ್ಕಟ್ ವಿಧಾನ ಹಳೆಯ ಸರಾಸರಿ. ಓಕೆ, ಸೊ ಯಾವ ರೀತಿ ಮಾಡಬೇಕಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸೊ ನೋಡಿರಿ, ಹಳೆಯ ಸರಾಸರಿ ಪ್ಲಸ್ ಹೊಸ ಒಟ್ಟು ಸದಸ್ಯರು. ಸೊ ಒಟ್ಟು ಸದಸ್ಯರು ನಾವು ತೊಗೊಂಡಿದ್ದೀವಿ. ಸರಾಸರಿಯಲ್ಲಿ ಹೆಚ್ಚಳ ಎಷ್ಟು ಹೆಚ್ಚಾಗೈತಿ, ಸೊ ಅದನ್ನು ನಾವು ನೋಡ್ಕೋಬೇಕು. ಸೊ 40 ವರ್ಷ ಬರ್ತೈತಿ. ಸೊ ಆನ್ಸರು ಅಷ್ಟೇ ಬಂದೈತಿ ನಮ್ದು. ಸೊ ಇದನ್ನೆಲ್ಲ ತಲೆಗೆಡ್ಸ್ಕೊಬೇಡ್ರಿ, ಇದೇ ಇದನ್ನ ಆ ಮೆಥಡ್ ಒಳಗೆ ಮಾಡ್ಕೊಳ್ತಾ ಹೋಗ್ರಿ. ಓಕೆ, ನೆಕ್ಸ್ಟು ಒಂದು ವಸ್ತುವನ್ನು 720 ರುಗೆ ಮಾರಾಟ ಮಾಡುವುದರಿಂದ ಒಬ್ಬ ವ್ಯಾಪಾರಿಗೆ 10% ನಷ್ಟವಾಗುತ್ತದೆ ಅಂತಂದರೆ 720 ಅಂದ್ರೆ ಎಷ್ಟು ನಷ್ಟ ಆಕೈತಿ ನೋಡೋಣ. ಸೊ 720 ರೂಪಾಯಿ. ಓಕೆ, 720 ರೂಪಾಯಿ 10% ಅಂದರೆ ಎಷ್ಟಾಗುತ್ತೆ 72 ರೂಪಾಯಿ. 72 ರೂಪಾಯಿ ಮೈನಸ್ ಮಾಡಿರಿ. ಸೊ 72 ರೂಪಾಯಿ ಮೈನಸ್ ಮಾಡ್ರೆ ಎಷ್ಟು ಬರ್ತೈತೆ ರೀ? 72 ರೂಪಾಯಿ ಮೈನಸ್ ಮಾಡ್ರೆ ಸೊ ಇಲ್ಲಿ ನೋಡಿರಿ 10% ನಷ್ಟ ಅಂತ ಹೇಳಿದ್ರು. ಅಂತಂದ್ರೆ 100% = 720 ಆಗಲ್ಲ. ಸೊ ಅವಾಗ ಏನು ಮಾಡಬೇಕು, -10%. 100 ನಾವು 10% ಮೈನಸ್ ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ 90% ಅಂದ್ರೆ 720. ಓಕೆ, 720. ಸೊ ನಮ್ಗೆ ಲಾಭ ಎಷ್ಟು, ಆತನಿಗೆ 20% ಲಾಭ ಬೇಕಾದ್ರೆ 20% ಲಾಭ ಬೇಕಾಗಿತ್ತು ಅವಾಗ ಅಂತಂದರೆ 120 ಮಾಡ್ಕೋಬೇಕು. ಓಕೆ, ಇವಾಗ ಏನು ಮಾಡೋಣ, 720 / 90. ಸೊ 720 / 90. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ 120% ಮಾಡ್ಕೋಬೇಕು ನಾವು. ಸೊ ಇಲ್ಲಿ ನೋಡಿರಿ, ಬರೋದು ಹೇಳೋದಕ್ಕಿಂತ ಇಲ್ಲಿ ಆನ್ಸರ್ ಇಲ್ಲಿ ರೆಡಿ ಮಾಡಿದ್ದೈತಿ. ಸೊ ಇದ್ರ ಮೇಲೆ ಹೇಳ್ತೀನಿ ನಾನು. ಸೊ 10% ನಷ್ಟ ಅಂದರೆ ಮಾರಿದ ಬೆಲೆಯ ಅಸಲು 90%ಗೆ ಸಮ ಅಂತ ಅಂದ್ಕೊಳ್ಳಿ. ಅಂದರೆ 90% = 720. ಓಕೆ, ನಮಗೆ ಎಷ್ಟು ಬೇಕಾಯ್ತು 20% ಲಾಭ ಬೇಕು. ಅಂದರೆ 120% ಎಷ್ಟು ಎಂದು ಕಂಡು ಹಿಡಿಬೇಕು ನಮಗೆ. ಓಕೆ, ಹೊಸ ಮಾರಾಟ ಬೆಲೆ ನೋಡಿರಿ 720 ಅಂತಂದ್ರೆ ಆಗ 90% ಅಂತ ಇಲ್ಲಿ ನಾವು ಇಟ್ಕೊಂಡೆವು. ಓಕೆ, ಅದನ್ನ ಇಲ್ಲಿ ಬರ್ಕೋಬೇಕು. × 120 = 8 × 120. ಸೊ ಇದನ್ನ ಯಾವ ರೀತಿ ಇಟ್ಕೋಬೇಕಂದ್ರೆ ಇಲ್ಲಿ 90 ಅಂದರೆ 9, 9, 92, 18, 23, 27, 24, 35, 45, 46, 47, 48, 73. ಸೊ 91 98 720. ಸೊ = 8 × 120 ಮಾಡ್ಬೇಕು. 108 800 ಅದೊಂದು 160. ಸೊ 960 ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಸೊ ಒಂದು ಕೋಣೆಯಲ್ಲಿ ಕೆಲವು ಕೋಳಿಗಳು ಮತ್ತು ಕೆಲವು ಆಡುಗಳಿವೆ. ಒಂದು ಕೋಣೆ ಐತಿ. ಸೊ ನೋಡ್ರಿ, ಒಂದು ಕೋಣೆ ಐತಿ. ಸೊ ಅದ್ರೊಳಗೆ ಆಡುಗಳು ಮತ್ತು ಕೋಳಿಗಳು. ಕೆ ಅಂದರೆ ಕೋಳಿಗಳು, ಎ ಅಂದ್ರೆ ಆಡುಗಳು. ಓಕೆ, ಸೊ ಇಲ್ಲಿ ನಾವು ಏನು ಮಾಡಬೇಕು, ಅವುಗಳ ಒಟ್ಟು ತಲೆಗಳ ಸಂಖ್ಯೆ 40 ಮತ್ತು ಕಾಲುಗಳ ಸಂಖ್ಯೆ 100 ಆದರೆ ಅಲ್ಲಿರುವ ಆಡುಗಳ ಸಂಖ್ಯೆ ಎಷ್ಟು? ಸೊ ಕೋಳಿಗೆ ಎಷ್ಟು ಕಾಲಿರ್ತಾವೆ? 2 ಕಾಲಿರ್ತಾವೆ. ಸೊ ಆಡಿಗೆ ಎಷ್ಟು ಇರ್ತಾವೆ? 4 ಇರ್ತಾವೆ. ಸೊ ಒಟ್ಟು ತಲೆಗಳ ಸಂಖ್ಯೆ 40. ಸೊ ಇದ್ರಾಗಾರ 40 ಇರ್ಬೋದು, ಸೊ ಇದ್ರಾಗಾರ 40 ಇರ್ಬೋದು, ಸೊ ಇದ್ರಾಗ 20, ಇದ್ರಾಗ 20. ಸೊ ಹಿಂಗೂ ಇರ್ಬೋದು. ಓಕೆ, ಈಗ ಇಲ್ಲಿ ಲೆಕ್ಕ ಮಾಡಿದೈತಿ. ಸೊ ಅದನ್ನು ನೋಡ್ತಾ ಹೋಗೋಣ. ಸೊ ಶಾರ್ಟ್ಕಟ್ ಸೂತ್ರ, 4 ಕಾಲುಗಳ ಪ್ರಾಣಿಗಳನ್ನು ಕಂಡುಹಿಡಿಯಲು ಆಡುಗಳು /2. ಸೊ ಆಡುಗಳು 100 ಅಂದ್ರೆ ಸೊ 2 /2 ಅಂತಂದ್ರೆ 40 ಬರ್ತಾವೆ. ಓಕೆ, 4 ಕಾಲು ಅಂದ್ರೆ 40. ಇವು ಕೋಳಿಗಳು 2 ಕಾಲು ಇರ್ತಾವಲ್ಲ, ಸೊ 40. ಸೊ 50 - 40 ಅಂದ್ರೆ 10. ಆಡುಗಳು 10 ಆದರೆ ಇನ್ನುಳಿದ 30 ಕೋಳಿಗಳಾಗಿರ್ತಾವೆ. ಓಕೆ, ಇಲ್ಲಿ ಏನು ಕೇಳ್ಯಾರ ನಮಗೆ? ಸೊ ಕ್ವಶನ್ ಏನೈತಿ? ಸೊ ಅದನ್ನು ನಾವು ಅದನ್ನು ನೋಡೋಣ. ಸೊ ಹಾಗಾದರೆ ಆಡುಗಳ ಸಂಖ್ಯೆ 10 ಆಕೈತಿ. ಸೊ ಓಕೆ, ಆನ್ಸರು 10. ಒಬ್ಬ ವ್ಯಕ್ತಿಯು ಉತ್ತರ ದಿಕ್ಕಿಗೆ 4 ಕಿಲೋಮೀಟರ್ 4 ಕಿಲೋಮೀಟರ್ ಚಲಿಸ್ತಾನೆ. ಓಕೆ, ನೆಕ್ಸ್ಟು ನಂತರ ಬಲಕ್ಕೆ ತಿರುಗಿ ಎಷ್ಟು ಮಾಡ್ತಾನೆ? 3 ಕಿಲೋಮೀಟರ್. ಓಕೆ, ನಡೆಯುತ್ತಾನೆ. ಆರಂಭದ ಬಿಂದುವಿನಿಂದ ಆತನಿಗೆ ಈಗ ಎಷ್ಟು ದೂರದಲ್ಲಿದ್ದಾನೆ? ಸೊ ಇದನ್ನು 4 ಕಿಲೋಮೀಟರ್ ಅಂದ್ಕೋಣ. ಸೊ ಇಲ್ಲಿ 1 ಕಿಲೋಮೀಟರ್ 3
ಸೊ ಈ ರೀತಿ ಬಂದು ಟಚ್ ಹಾಕೋಣ ಅಂತಂದ್ರೆ 5 ಕಿಲೋಮೀಟರ್. ಓಕೆ, 5 ಕಿಲೋಮೀಟರ್. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಬಗ್ಗೆ ನೋಡೋಣ. ಪ್ರಸ್ತುತ ಭಾರತ ರಿಸರ್ವ್ ಬ್ಯಾಂಕ್ RBIನ ಗವರ್ನರ್ ಆಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಯಾರಪ್ಪ? ಶಕ್ತಿಕಾಂತ್ ದಾಸ್ ಅವರಲ್ಲ. ಕರೆಕ್ಟು, ಶಕ್ತಿಕಾಂತ್ ದಾಸ್. ಓಕೆ, ಇಲ್ಲಿ ಕೊಡ್ತಾರೆ ನೋಡ್ರಿ. ಶಕ್ತಿಕಾಂತ್ ದಾಸ್ ಅವರು RBIನ 25ನೇ ಗವರ್ನರ್ ಆಗಿದ್ದಾರೆ. ಎಷ್ಟನೇ ಗವರ್ನರ್ ಆಗಿದ್ದಾರೆ ಇವರು? 25ನೇ ಗವರ್ನರ್ ಆಗಿದ್ದಾರೆ. ಇವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗವರ್ನರ್ ಆಫ್ ದಿ ಇಯರ್ ಪ್ರಶಸ್ತಿ ಕೂಡ ಲಭಿಸಿದೆ. ಏನು ಮಾಡೈತಿ? ಗವರ್ನರ್ ಆಫ್ ದಿ ಇಯರ್ ಕೂಡ ಲಭಿಸೈತಿ. RBIನ ಪ್ರಧಾನ ಕಚೇರಿ ಎಲ್ಲೈತಪ್ಪ ಅಂತಂದ್ರೆ ಮುಂಬೈನಾಗ ಐತಿ. ಇದೆಲ್ಲ ಡೀಟೇಲಾಗಿ ನೋಡ್ಕೋಬೇಕು. ಓಕೆ, ಶಕ್ತಿಕಾಂತ್ ದಾಸ್ ಅವರು RBIನ 25ನೇ ಗವರ್ನರ್. ಎಷ್ಟನೇ ಗವರ್ನರು? 25ನೇ ಗವರ್ನರ್ ಆಗಿದ್ದಾರೆ. ಇವರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಗವರ್ನರ್ ಆಫ್ ದಿ ಇಯರ್ ಅನ್ನೋ ಪ್ರಶಸ್ತಿ ಕೂಡ ದೊರಕಿದೆ. RBIನ ಪ್ರಧಾನ ಕಚೇರಿ ಎಲ್ಲೈತಿ? ಮುಂಬೈದಾಗೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಸ್ತುತ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಮಹಾನಿರೀಕ್ಷಕರು DG ಮತ್ತು IGP ಯಾರಾಗಿದ್ದಾರೆ ಅಂತ ಕೇಳಿದರೆ ಅಶೋಕ್ ಮೋಹನ್ ಅವರಾಗಿದ್ದಾರೆ. ಅಶೋಕ್ ಮೋಹನ್ ಅವರಾಗಿದ್ದಾರೆ. ಅಶೋಕ್ ಮೋಹನ್ ಅವರು, ಡಾಕ್ಟರ್ ಅಶೋಕ್ ಮೋಹನ್ ಅವರ ಬಗ್ಗೆ ನೋಡೋದಾದರೆ IPS ಅವರು ಕರ್ನಾಟಕ ರಾಜ್ಯದ ಹಾಲಿ DG ಮತ್ತು IGP ಆಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಪೊಲೀಸ್ ಪರೀಕ್ಷೆಗಳಿಗೆ ಇದು ಅತಿ ಮುಖ್ಯವಾಗೈತಿ. ನೋಡ್ಕೊರಿ ಆಯಿತಾ. ನೆಕ್ಸ್ಟಿಗೆ ಇತ್ತೀಚೆಗೆ 2026ರ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಭಾಜನರಾದ ಭಾರತೀಯ ಚಿತ್ರರಂಗದ ಪ್ರಮುಖ ವ್ಯಕ್ತಿ ಯಾರು ಅಂತ ಕೇಳಿದರೆ ಮಿಥುನ್ ಚಕ್ರವರ್ತಿ. ಆಪ್ಷನ್ ಹೇಳ್ತಿ ಮಿಥುನ್ ಚಕ್ರವರ್ತಿ ಅವರು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅತ್ಯುನ್ನತ ಕೊಡುಗೆಗಾಗಿ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಅವರಿಗೆ ಇತ್ತೀಚಿನ ಅತ್ಯುನ್ನತ ಸಿನಿಮಾ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಇತ್ತೀಚೆಗೆ ಭಾರತದ ಯಾವ ಹೊಸ ಉಪಗ್ರಹವನ್ನು ಇಸ್ರೋ ಹವಾಮಾನ ಮುನ್ಸೂಚನೆಗಾಗಿ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಇನ್ಸ್ಟಾ3ಡಿಎಸ್. ಓಕೆ, ಇನ್ಸ್ಟಾ3ಡಿಎಸ್ ಇದು ಇಸ್ರೋದ ಅತ್ಯಾಧುನಿಕ ಹವಾಮಾನ ಉಪಗ್ರಹವಾಗಿದ್ದು ಭೂಮಿಯ ಮೇಲಿನ ಹವಾಮಾನದ ನಿಖರ ಮಾಹಿತಿ ಮತ್ತು ವಿಪತ್ತು ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಇದನ್ನು GSLV F-14 ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗಿತ್ತು. ಯಾವ ರಾಕೆಟ್ ಬಳಸಿ ಉಡಾವಣೆ ಮಾಡಲಾಗಿತ್ತು ಅಂತ ಕೇಳಿದರೆ GSLV F-14 ರಾಕೆಟ್ ಬಳಸಿ ಉಡಾವಣೆ ಮಾಡಲಾಯಿತು. ಓಕೆ, ನೆಕ್ಸ್ಟು 20 ಕ್ವಶನ್ಸ್ ಆಯಿತು. ಮುಂಜಾನೆ 10 ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಮಾಡ್ತಾಯಿದ್ದೀನಿ. ನೋಡಿ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ. ನೋಡಿ ಆನ್ಸರ್ನ. ಮತ್ತು ನೆಕ್ಸ್ಟ್ ನಿಮಗೆ ಇದೇ ರೀತಿ ನೋಟ್ಸು ಬೇಕಾದರೆ ಸಾಧ್ಯದಲ್ಲಿ ನೋಟ್ಸ್ ಅಂತ ಕಾಮೆಂಟ್ ಮಾಡಿ, ನಾನೊಂದು ವಾಟ್ಸಪ್ ಗ್ರೂಪ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. RRB ಎಕ್ಸಾಮ್ಗೆ ಯಾರು ಪ್ರಿಪೇರ್ ಆಗ್ತಿದ್ರಲ್ಲ, ದಯವಿಟ್ಟು ಚೆನ್ನಾಗಿ ಸ್ಟಡಿ ಮಾಡಿ. ಇನ್ನೇನು ಕೆಲವೇ ದಿನ ಇದೆ. ಓಕೆ, ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಶುಭವಾಗಲಿ ಎಲ್ಲರಿಗೂ.